ಕ್ರೀಡಾಪಟುಗಳಾಗಿರ್ತಕ್ಕಂಥ ಸ್ನೇಹಜೀವಿ ಸೂರಪ್ಪ ಸ್ನೇಹಬಳಗೆಯವರ ಸಂವೇಚನೆಯಲ್ಲಿ ಪಂದ್ಯ ಕೂಡ ಆಯೋಜಿಸ್ತಾ ಇದೆ. ಮೊದಲ ಚೆಂಡಿಗಾಗಿ ಬಾರಿ ಅಭಿ ಮೊದಲ ಚೆಂಡಿಗಾಗಿ ಪಂದ್ಯಾಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡಿಗಾಗಿ ಅಭಿ ಪರಿಚಯಿಸ್ತಾ ಇದೆ. ಓಪನರ್ಸ್ ಈಗಾಗಲ ಅಂಕಣ ಪ್ರವೇಶನ ಪಡ್ಕೊಳ್ತಾ ಇದ್ದಾರೆ. ಕಳೆದ ಪಂದ್ಯದ ಹೀರೋ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ ಬೌಲರ್ ಕಮ್ ಬ್ಯಾಟ್ಸ್ಮನ್ ಆಟಗಾರ ಮಂಜು ಜೊತೆಗಾಗಿ ಅಲ್ಲಿ ಮೊದಲ ಚೆಂಡು ಬಹಳಷ್ಟು ರೀತಿಯ ಹೋರಾಟ ಒಂದರ ಪೂರೈಕೆಯನ್ನು ಕಳ್ಕೊಳ್ತಾ ಇದೆ. ತಂಡದ ಖಾತಾರೋಪಣ ಪಡ್ಕೊಳ್ತಾ ಇದೆ. ಸ್ಕೋರ್ ಇಸ್ ಮೂವಿಂಗ್ ಆನ್ ಟು 1 ರನ್ಸ್. ಮೊದಲ ಓವರ್ ಚಾಲ್ತಿಯಾಗಿ ಬಾರಿ ತಂಡದ ಮೊತ್ತ 1. ಮೊದಲ ಓವರ್ ಚಾಲ್ತಿಯಾಗಿ ಬಾರಿ ಪಂದ್ಯ ವಿರುದ್ಧ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಛಾಯಾಚಿತ್ರಣವನ್ನು ಬಿತ್ತರಿಸ್ತಾ ಇದೆ. ಅಭಿಮಾನಿ ಎರಡನೇ ಚೆಂಡಿಗಾಗಿ ಅಭಿ ಎಸೆತ ಎರಡನೇ ಚೆಂಡು ಬಹಳಷ್ಟು ರೀತಿಯ ಎಸೆತ ಓಟರಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1. ಮೊದಲ ಓವರ್ನ ಚಾಲ್ತಿಯಾಗಿ ಬಾರಿ ಅಭಿ ಮೂರನೇ ಚೆಂಡಿಗಾಗಿ ಅಭಿ ಎಸೆದ ಮೂರನೇ ಚೆಂಡು ಕವರ್ಸ್ ಮೇಲೆ ಬಡ್ಡಲ್ಲಿ ಬಹಳಷ್ಟು ರೀತಿಯ ಹೋರಾಟ ಸಾದಾ ಕವರ್ಸ್ ಮೇಲೆ ಬಡ್ಡಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಓಟ್ಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಾಗಿ ಬಾರಿ ಬಹಳಷ್ಟು ರೀತಿಯ ಎಸೆತ ಚೆಂಡು ಪುಡಿತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಟ್ಟನ್ನು ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 4. ಮೊದಲ ಓವರ್ನ ಚಾಲ್ತಿಯಾಗಿ ಬಾರಿ 5ನೇ ಚೆಂಡಿಗಾಗಿ ಅಭಿ ಬಹಳಷ್ಟು ರೀತಿಯ ಹೋರಾಟ ಕವರ್ಸ್ ಮೇಲೆ ಬಡ್ಡಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋಮಾ ಅಸ್ಲಾನಿ ಬಾರಿ ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 5. ಫೌರಾನ್ಸ್ ಮೊದಲ ಓವರ್ನ ಚಾಲ್ತಿಯಾಗಿ ಬಾರಿ ಕ್ಷೇತ್ರ ರಕ್ಷಣೆ ಬದಲಿಕೆಯನ್ನು ಕಂಡುಕೊಳ್ತಾ ಇದೆ. ಅಭಿ ಬಾರಿ ಮೊದಲ ಓವರ್ನ ಕೊನೆ ಚೆಂಡಿಗಾಗಿ ಬಹಳಷ್ಟು ರೀತಿಯ ಎಸೆತ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7 ಓಟವನ್ನು ಪೇರಿಸ್ತಾ ಇದೆ. ಮೊದಲ ಅವರ ಮುಟ್ಟವನ್ನು ಕಂಡುಕೊಳ್ತಾ ಇದೆ. ಫಾಸಿಲ್ ಬಾರಿ 2 ಮೊದಲ ಚೆಂಡಿಗಾಗಿ ಫಾಸಿಲ್ ಪರಿಚಯಿಸ್ತಾ ಇದೆ. ಫಾಸಿಲ್ ಎಸೆದ ಮೊದಲ ಚೆಂಡು ಬಹಳಷ್ಟು ರೀತಿಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದ ಬೌಂಡ್ರಿ. ಮೊದಲ 2 ಪಂದ್ಯದಲ್ಲಿ ಬಹಳಷ್ಟು ರೀತಿಯ ಎಚ್ಚರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಫಾಸಿಲ್ ಮೊದಲ ಚೆಂಡಿಗಾಗಿ ಒಂದಷ್ಟು ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ
ಬೌಂಡರಿಗಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಫಾಸಿಲ್. ಆ ಬಳಿಕ ಎರಡನೇ ಚೆಂಡಿಗಾಗಿ ಬಾರಿ. ತಂಡದ ಮೊತ್ತ 11. ಮೊದಲ ಓವರ್ನ ಚಾಲ್ತಿಯಾಗಿ ಬಾರಿ ತಂಡದ ಮೊತ್ತ 11 ಓಟವನ್ನು ಪೇರಿಸ್ತಾ ಇದ್ದ ಫಾಸಿಲ್. ಎರಡನೇ ಚೆಂಡಿಗಾಗಿ ಫಾಸಿಲ್ ಟು ಮಂಜು. ಫಾಸಿಲ್ ಎಸೆದ ಚೆಂಡು ಬಹಳಷ್ಟು ಮರಿತ ಹೊಡೆತ. ಲಾಂಗ್ ಆಫಿನ ಮೇಲ್ಬಡ್ಡಲ್ಲಿ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಎರಡನೇ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಒಂದು ಹಂತದಲ್ಲಿ ಗಮನಿಸ್ತಾ ಹೋದ್ರ SMCC ತಂಡದ ಯಶಸ್ಸಿನಿಂದ ಬಿಡು ಹೋರಾಟಗಾರಿ ಪಂದ್ಯಕೂಟವನ್ನು ಆಡಬಲ್ಲಂತ ಜಾಣ್ಮೆಯ ಆಟಗಾರ. ತಂಡದ ಯಶಸ್ಸಿನಿಂದ ಒಂದಷ್ಟು ಬಿಡು ಹೋರಾಟಗಾರಿ ಪಂದ್ಯಾಟವನ್ನು ಆಡ್ತಾರೆ. ಇಲ್ಲಿ SMC ಹಲೋ ಬೌಂಡರಿ ಚೆಕ್ ಅನ್ನು ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿರ್ತಕ್ಕಂಥ ನಿರ್ಣಯ ಹೊರ ಬರ್ಲಿಕ್ಕಿದ ಅದು ನೋಡ್ಬೇಕಾಗ್ತಾ ಇದೆ. ದುರ್ಗಾ 11 ಕ್ರೀಡಾ ಚಿತ್ರದುರ್ಗ ರಾಷ್ಟ್ರದಲ್ಲಿ ನಡೀತಾ ಇದೆ ಅಂಬಾರಿಯಾನ ಅರ್ಜುನ ಕಪ್ 2023. ನಾಳೆಯ ಸಮಯದಲ್ಲಿ ಹೊರ ರಾಜ್ಯದ ತಂಡಗಳು ಪಂದ್ಯಾಟವನ್ನು ಆಡಲಿಕ್ಕಿದ್ದೇವೆ. ಎಸ್ ಸೇಫ್ ಎನ್ನುವುದಾಗಿ ಬರ್ತಾ ಇದೆ. ಅವರ ಸೇಫನ್ನು ಕಣ್ಕೊಳ್ತಾ ಇದೆ. ತಂಡದ ಮೊತ್ತ 17 ಓಟವನ್ನು ಪೇರಿಸ್ತಾ ಇದೆ. ಫಾಸಿಲ್ ಒಂದಷ್ಟು ಎಡವಿಕೆಯನ್ನು ಕಣ್ಕೊಳ್ತಾ ಇದ್ದಾರೆ. ಬೌಂಡರಿ 2 ಬೌಂಡರಿಗಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಟಗಾರರು ಆ ಬಳಿಕ 3ನೇ ಚೆಂಡಿಗಾಗಿ ಅವಳಿ ಓಟಕ್ಕಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 4ನೇ ಚೆಂಡಿಗಾಗಿ ಬಾರಿ ಫಾಸಿಲ್ ಟು ಮಂಜು. ಬಹಳಷ್ಟು ಮಾತ್ರಮೈತಿ ಎಸೆತ ಅಸೋತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದವರದ ಪೂರೈಕೆಯನ್ನು ಕಣ್ಕೊಳ್ತಾ ಇದೆ. ತಂಡದ ಮೊತ್ತ 18 ಓಟವನ್ನು ಪೇರಿಸ್ತಾ ಇದೆ.
ಪಂದ್ಯಗಳ ವೀಕ್ಷಣೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಚಿತ್ರದುರ್ಗದ ಹೃದಯ ಶ್ರೀಮಂತಿಕೆಯ ಕ್ರಿಕೆಟ್ ಅಭಿಮಾನಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಮರಿತ ಎಸೆತ ತೀರಾ ದೂರದ ಬಲಬದಿಯಲ್ಲಿ ಬೀಳ್ತಾ ಇದೆ. ನಿರ್ಣಾಯಕರು ವೈಡ್ ಬಾಲ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಉಚಿತ ಔಟ್ಗಳ ಹೆಚ್ಚುವರಿ ಕೂಡ ವೈಡ್ ಬಾಲ್ ಒಂದೊಂದು ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಬಾರಿ SMCCಗೆ ಒಂದಷ್ಟು ಡೂ ಆರ್ ಡೈ ಮ್ಯಾಚ್, ಮಾಡು ಇಲ್ಲವೇ ಮಡಿ ಪಂದ್ಯಾಟ. ಬಹಳಷ್ಟು ಮರಿತ ಎಸೆತ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ದೂರದ ಹಿಂಬದಿಯಲ್ಲಿ ಸಾಗ್ತಾ ಇದೆ. ಥರ್ಡ್ ಸ್ಲಿಪ್ ಅಲ್ಲಿ ಬಹಳಷ್ಟು ಬರುತ್ತೆ. ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಓಟ್ರಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ. ಮೊದಲ 2 ಚೆಂಡಿನಲ್ಲಿ ಬೌಂಡರ್ಗಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರ್ಜರ್ ಫಾಸಿಲ್ ಆ ಬಳಿಕ ಚೆಂಡಿಗಾಗಿ ಬಹಳಷ್ಟು ಮರಿತಿಯ ಸರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇಪಡನ್ನು ಕಾಣಿಸಿಕೊಳ್ತಾ ಇದೆ. ಬಹಳಷ್ಟು ಮರಿತಿಯ ಎಸೆತ. ಬೌಲರ್ಸ್ ಬ್ಯಾಟರ್ ಆಟವನ್ನು ಆಡ್ತಾ ಇದ್ದಾರೆ. ವಸೀಂ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮಿಡ್ ಆಫ್ ಫೇಲ್ ಬದ್ದಲ್ಲಿ ತಂಡದ ಮೊತ್ತ 20 ಓಟವನ್ನು ಪೇರಿಸ್ತಾ ಇದೆ. 20 ರನ್ಸ್. ಮೊದಲ ಆರಂಭಿಕ ಸೆಕ್ಷನ್ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20 ಓಟವನ್ನು ಪೇರಿಸ್ತಾ ಇದೆ. ಹೊಸ ಬೌಲರ್ ಶಾಹಿದ್ ಪರಿಚಯಿಸಿಕೊಳ್ತಾ ಇದೆ. ಏರ್ಲೈನ್ಸ್ ಆಟಗಾರರು ಒಂದಷ್ಟು ಯುವ ಆಟಗಾರರಿಗಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದರ ಫಾಸಿಲ್ ಮತ್ತೋರ್ವ ಬೌಲರ್ ಶಾಹಿದ್ ಪರಿಚಯಿಸಿಕೊಳ್ತಾ ಇದೆ. ಶಾಹಿದ್ ಎಸೆದ ಮೊದಲ ಚೆಂಡು. ಬಹಳಷ್ಟು ಮರಿತ ಹೋರಾಟ. ತನ್ಮೂಲ ಕೈಮಾರಿ ಹಸೋತ ಮರಿತ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಅವಳಿ ಓಡಿನ ಪೂರೈಕೆಯನ್ನು ಕಾಣಿಸಿಕೊಳ್ತಾ ಇದೆ. ತಂಡದ ಮೊತ್ತ 22 ಓಟವನ್ನು ಪೇರಿಸ್ತಾ ಇದೆ. 22 ರನ್ಸ್ ಚಾಲ್ತಿಯ 3ನೇ ಓವರ್ನಲ್ಲಿ. ಮೂರನೇ ಓವರ್ನ 2ನೇ ಚೆಂಡಿಗಾಗಿ ಬಾರಿ ಶಾಹಿದ್. ಶಾಹಿದ್ ಎಸೆದ 2ನೇ ಚೆಂಡು ತೀರಾ ದೂರದ ಬಲಬದಿಯಲ್ಲಿ ಬೀಳ್ತಾ ಇದೆ. ನಿರ್ಣಾಯಕರು ವೈಡ್ ಬಾಲ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 23 ಓಟವನ್ನು ಪೇರಿಸಿಕೊಳ್ತಾ ಇದೆ. ಶಾಹಿದ್ ಬಾರಿ ಬಹಳಷ್ಟು ಮರಿತ ಎಸೆತ. ತನ್ಮೂಲಕ ರನ್ಔಟ್ ಮಾಡುವಂತಹ ಅವಕಾಶ. ಬಾರಿ ಕ್ಷೇತ್ರರಕ್ಷಣೆ ಕೈಗೊಡ್ತಾ ಇದೆ. ಗೋಟ ರಕ್ಷಕ ಒಂದಷ್ಟು ರನ್ಔಟ್ ಮಾಡುವಂತಹ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಜೀವದಾನ ಲಭಿಸ್ತಾ ಇದೆ. ತಂಡದ ಮೊತ್ತ 24 ಓಟವನ್ನು ಪೇರಿಸ್ತಾ ಇದೆ. ಏರ್ಲೈನ್ಸ್ ವಿರುದ್ಧವಾಗಿ SMCC ರಾಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಶಾಹಿದ್ ಎಸೆದ ಚೆಂಡು. ಬಹಳಷ್ಟು ಮರಿತ ಎಸೆತ. ಬಾರಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ದೂರದ ಹಿಂಬದಿಯಲ್ಲಿ ಸಾಗ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಕಾಣಿಸಿಕೊಳ್ತಾ ಇದೆ.
ತಂಡದ ಮೊತ್ತ 25 ಓಟವನ್ನು ಪೇರಿಸ್ತಾ ಇದೆ. ದುರ್ಗಾಲವಂಟಿ ಆರ್ಡರ್ಸ್ ಚಿತ್ರದುರ್ಗ ಅವರ ಆಶ್ರಯದಲ್ಲಿ ನಡೀತಾ ಇದೆ ಅಂಬಾರಿಯಾನ ಅರ್ಜುನ ಕಪ್ 2023. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳಷ್ಟು ವ್ಯತ್ಯಾಸ ತಾಯ್ಬಾರಿ ಒಂದೋಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 26 ಓಟವನ್ನು ಪೇರಿಸ್ತಾ ಇದೆ. 2 ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು ಮಂಜು ಈ ಬಾರಿ ದಾನಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಟ್ರೈಕರ್ ನಲ್ಲಿ ಬಾರಿ ಸಾದಾತ್ ಮತ್ತೆ ಬಾರಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳಷ್ಟು ರೀತಿಯ ಹೋರಾಟ ಕವರ್ಸ್ ಮೇಲ್ಭಾಗದಲ್ಲಿ ತಲ್ಮರಕ ಸಾದಾ ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಷಣ ವೈಫಲ್ಯವನ್ನು ಖರ್ಚುಕೊಳ್ತಾ ಇದೆ. ಒಂದರ ಬದಲಿಗೆ ಅವಳಿ ಹೊಡೆದ ಪೂರೈಕೆಯೂ ಕೂಡ ತಂಡದ ಮೊತ್ತ 28. 6ನೇ ಚೆಂಡಿಗಾಗಿ ಸಾದಾತ್ ನೋಬಾಲ್ ಸೂಚನೆ ಮಾಡ್ತಾ ಇದೆ. ತರುವಾಗ ಬಹಳಷ್ಟು ರೀತಿಯ ಹೋರಾಟ ನೋಬಾಲ್ ಸೂಚನೆ ಮಾಡ್ತಾ ಇದೆ. ಫ್ರೀಟ್ ಅವಕಾಶ ಲಭಿಸ್ತಾ ಇದೆ. ಫ್ರೀಟ್ ಅವಕಾಶ ಅಲ್ಲಿ ಅದ್ಯಾವ ರೀತಿಯಾಗಿರ್ತಕ್ಕಂಥ ಉಪಯೋಗನ ಪಡ್ಕೊಳ್ತಾರ ಕಾದು ನೋಡ್ಬೇಕಾಗ್ತಾ ಇದೆ. ಸಾದಾ ತೆಸದ ಚೆಂಡು ಬಹಳಷ್ಟು ರೀತಿಯ ತಾಯ್ಬಾರಿ ಓವರ್ ಮುಟ್ಟವನ್ನು ಕಳ್ಕೊಳ್ತಾ ಇದೆ. ತಂಡದ ಮೊತ್ತ 31 ಓಟವನ್ನು ಪೇರಿಸ್ತಾ ಇದೆ. ತಂಡದ ಮೊತ್ತ 31 ಓಟವನ್ನು ಪೇರಿಸ್ತಾ ಇದೆ. ಮೊದಲ 3 ಓವರ್ಗಳ ಮುಟ್ಟವನ್ನು ಕಂಡುಕೊಂಡ ಬಳಿಕ ತಂಡದ ಮೊತ್ತ 31 ಓಟವನ್ನು ಪೇರಿಸ್ತಾ ಇದೆ. ನಾಲ್ಕನವರು ಮೊದಲ ಚೆಂಡಿಗಾಗಿ ಫಾಸಿಲ್ ಈ ಬಾರಿಯ ಚೆಂಡಿಗಾಗಿ ತೀರಾ ಹೊಡೆದ ಎಡಬದಿಯಲ್ಲಿ ಬೀಳ್ತಾ ಇದೆ. ನಿರ್ಣಾಯಕರು ಮತ್ತೆ ವೈಡ್ ಬಾಲ್ ಅನ್ನು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಉಚಿತ ಓವರ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 32 ಓಟವನ್ನು ಪೇರಿಸ್ತಾ ಇದೆ. ಒಂದಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದೆ. ಓಪನರ್ಸ್ ಸಾಣಿಯರು SMCCಯ ಪರವಾಗಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಜೊತೆಯಾಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮಂಜು ಇನ್ನೊಂದೆಡೆ ಅಲಿ ಬಹಳಷ್ಟು ರೀತಿಯ ಹೋರಾಟ ಲಾಂಗ್ ಆಫಿನ ಮೇಲ್ಭಾಗದಲ್ಲಿ ತಲ್ಮರಕ 1 ಬೌನ್ಸ್ ಬೌಂಡ್ರಿ ಬಹಳಷ್ಟು ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಸೀಮರಕ್ಕೆ ಹೊರಬಾಡನ್ನು ಕ್ರಮಿಸಿಕೊಳ್ತಾ ಇದೆ. ತಂಡದ ಮೊತ್ತ 36 ಓಟವನ್ನು ತಲುಪ್ತಾ ಇದೆ. 36 ರನ್ಸ್ ಚಾಲ್ತಿಯ 4ನೇ ಓವರ್ನಲ್ಲಿ.
ತಂಡದ ಮೊತ್ತ 36. ಫಾಸಿಲ್ ಈ ಬಾರಿ ಮತ್ತೆ ಚೆಂಡಿಗಾಗಿ ಫಾಸಿಲ್ ಎಸೆದ ಚೆಂಡು ತನ್ಮೂಲಕ ಡೀಪ್ ಪಾಯಿಂಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 2ರ ಬೌಂಡರಿ ಅನ್ನು ದಾಖಲಿಸ್ತಾ ಇದ್ದಾರೆ ಈ ಬಾರಿ. ಅಲ್ಲಿ ದಾಂಡಿನ ಮುಖಾಂತರವಾಗಿ 2ರ ಬೌಂಡರಿ ಚುಮ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯಾಗಿರ್ತಕ್ಕಂಥ ಜೊತೆ ಆಟಗಾಡು ಬರ್ತಾ ಇದೆ. ಮಂಜು ಜೊತೆಗಾಗಿ ಫಾಸಿಲ್ 2ರ ಚೆಂಡಿನಲ್ಲಿ ಫಾಸಿಲ್ ಅವಳಿ ಬೌಂಡರಿಗಾಗಿ ಅವಕಾಶ ಮಾಡಿಕೊಟ್ರು. ಆ ಬಳಿಕ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ಅವಳಿ ಚೆಂಡಿಗಾಗಿ ಅವಳಿ ಬೌಂಡರಿಗಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಬಳಿಕ ಚೆಂಡಿಗಾಗಿ ಬಹಳಷ್ಟು ವೈಡ್ ಬಾಲ್ ಓಟರಿಗೆ ಮತ್ತೆ ಅವಕಾಶ ಮಾಡ್ತಾ ಇದೆ. ತಂಡದ ಮೊತ್ತ 41 ಓಟವನ್ನು ಪೇರಿಸ್ತಾ ಇದೆ ಈ ಬಾರಿ. ದುರ್ಗಾ 11 ಟ್ರೇಡರ್ಸ್ ಚಿತ್ರದುರ್ಗ ರಾಷ್ಟ್ರದಲ್ಲಿ ನಡೀತಾ ಇದೆ. ಅಂಬಾರಿಯಾನ ಅರ್ಜುನ ಕಪ್ 2023. ಬಹಳಷ್ಟು ತಮ್ಮ ರೀತಿಯಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಕವರ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ತನ್ಮೂಲಕ ಬೌಂಡ್ರಿ ಹ್ಯಾಟ್ರಿಕ್ ಬೌಂಡರಿಯನ್ನ ಅಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ತನ್ಮೂಲಕ ಬಹಳಷ್ಟು ತಮ್ಮ ರೀತಿಯ ಜೊತೆ ಆಟ ಕಂಡುಕೊಳ್ತಾ ಇದೆ. ಅಲ್ಲಿ ಓವರ್ನಲ್ಲಿ 3ರ ಬೌಂಡರಿಯನ್ನ ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ 45 ಓಟವನ್ನು ಪೇರಿಸ್ತಾ ಇದೆ. 45 ರನ್ಸ್ 4ನೇ ಓವರ್ನ ಚಾಲ್ತಿಯಾಗಿ ಬಾರಿ. ಫಾಸಿಲ್ ಬಾರಿ 4ರ ಚೆಂಡಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟಿನ ಮೇಲ್ಭಾಗದಲ್ಲಿ 1 ಓವರ್ದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಈ ಬಾರಿ. ತಂಡದ ಮೊತ್ತ 46 ಓಟವನ್ನು ಪೇರಿಸ್ತಾ ಇದೆ. 46 ರನ್ಸ್. ಸ್ಥಳೀಯ ಪರಿಸರದ ತಂಡಗಳ ಪಂದ್ಯಾಟವನ್ನು ಆಡ್ತಾ ಇದೆ. SMCC ರಾಕರ್ಸ್ ಜೊತೆಗಾಗಿ ಮತ್ತೊಂದು ತಂಡ ಏರ್ಲೈನ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 1 ಬಾಲ್ಸ್ ಬೌಂಡ್ರಿ. ಈ ಓವರ್ನಲ್ಲಿ 4ನೆಯ ಬೌಂಡರಿಯಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಫಾಸಿಲ್. ಮೊದಲ 2 ಪಂದ್ಯಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರರು ಫಾಸಿಲ್ ಈ ಬಾರಿ ಒಂದಷ್ಟು ಏರುವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಅರ್ಧ ಶತಕ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 50 ಓಟವನ್ನು ಪೇರಿಸ್ತಾ ಇದೆ ಬಾರಿ. ಕೊನೆ ಚೆಂಡಿಗಾಗಿ ಬಾರಿ ಫಾಸಿಲ್ ಟು ಮಂಜು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಲಾಂಗ್ ಆಫಿನ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 1 ಓವರ್ದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 51 ಓಟವನ್ನು ಪೇರಿಸ್ತಾ ಇದೆ. 51 ರನ್ಸ್ 4ನೇ ಓವರ್ ಮುಟ್ಟವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಜೊತೆಯಾಟ SMCC ರಾಕರ್ಸ್ನ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 50 ಓಟವನ್ನು ಪೇರಿಸಿಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 51 ಓಟವನ್ನು ತಲುಪ್ತಾ ಇದೆ. 51 ರನ್ಸ್.
ಹೊಸ ಬೌಲರ್ ಶಾಹಿದ್. ಕೂಟದ ಎರಡನೇ ಮೊದಲ ಚೆಂಡಿಗಾಗಿ ಶಾಹಿದ್ ಪರಿಚಯಿಸಿಕೊಳ್ಳುತ್ತಾ ಇದೆ. ಮತ್ತೆ ಬೌಲರ್ ಬದಲಿಕೆ ಪಡೆದುಕೊಳ್ತಾ ಇದೆ. ಸಾದಾತ್ ಹೊಸ ಬೌಲರ್ ಸಾದಾತ್ ಪರಿಚಯಿಸಿಕೊಳ್ತಾ ಇದೆ. ಯುವ ಬೌಲರ್ ಅನ್ನು ಪರಿಚಯಿಸ್ತಾ ಇದೆ ಸಾದಾತ್. ಸಾದಾತ್ ಎಸೆದ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕೇವಲ ಒಂದು ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 52. ತಂಡದ ಒಟ್ಟಾರೆ ಮೊತ್ತ 52 ಓಟವನ್ನು ಪೇರಿಸ್ತಾ ಇದೆ. ಉತ್ತಮ ರೀತಿಯಾಗಿರ್ತಕ್ಕಂಥ ಜೊತೆಯಾಟವನ್ನು ತೋರ್ಪಡಿಸ್ತಾ ಇದೆ. ಅಲ್ಲಿ ಇನ್ನೊಂದಡ ಮಂಜು ಸಾದಾತಿ ಬರಿ ಸಾದಾತ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಚೆಂಡು ಪುಟಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಸಾದಾತ್ ಓಟಿಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದಷ್ಟು ಡೌಟ್ ಬಾಲ್ ಸೇಫ್ಗಳನ್ನು ಕಳ್ಕೊಳ್ತಾ ಇದೆ. ಬಹಳಷ್ಟು ಚೆಂಡಿನ ನಂತರ ಬಾರಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಲಾಂಡ್ರೋನಿನ ಮೇಲ್ಭಾಗದಲ್ಲಿ ಜಾವೇದ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಈ ಬಾರಿ. ಸಾದಾತ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಸೈಫು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಈ ಬಾರಿ. ತಂಡದ ಮೊತ್ತ 54 ಓಟವನ್ನು ಪೇರಿಸ್ತಾ ಇದೆ. 54 ರನ್ಸ್. ದುರ್ಗಾ ಎಲೆವನ್ ಕ್ರೀಡಾಟರ್ಸ್ ಚಿತ್ರದುರ್ಗ ಅವರ ಆಶ್ರಯದಲ್ಲಿ ನಡೀತಾ ಇದೆ ಅಂಬಾರಿಯಾನ ಅರ್ಜುನ ಕಪ್ 2023. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಮೇಲೆ ಬಂದರೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ತನ್ಮೂಲಕ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅವಳಿ ಹೊಡೆದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 5. ತಂಡದ ಮೊತ್ತ 56. 56 ಓಟವನ್ನು ಪೇರಿಸ್ತಾ ಇದೆ. ಹೊಸ ಬೌಲರ್ ಮತ್ತೆ ಶಾಹಿದ್ ಪರಿಚಯಿಸ್ತಾ ಇದೆ. ಕೊನೆಯ 6 ಸಭಾ ಕೇಳ್ಕೊಳ್ತಾ ಇದೆ. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್. ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದರಿ ಕೇಳ್ಕೊಳ್ತಾ ಇಲ್ಲ ಈ ಬಾರಿ. SMCC ರಾಕರ್ಸ್ನ ದಾಂಡಿಗರು ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ಜೊತೆಯಾಗಿ ಮತ್ತೋರ್ವ ಸರ್ವಸಾಚಿ ಆಟಗಾರ ಮಂಜು
ತಂಡದ ಮೊತ್ತ 56, 56 ರನ್ಸ್. 6ನೇ ಓವರ್ನ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಟಲು ಅತ್ಯಂತ ಕಾಣಬಲ್ಲಂತ ಪ್ರಯತ್ನ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ ಅಂಚಂಸಿ ಪಟ್ಟಿಯನ್ನು ಸೇರ್ಪಡೆಯನ್ನು ಕಳೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಸಾದಾತ್. ಬಹಳಷ್ಟು ಉತ್ತಮ ರೀತಿಯ ಹೋರಾಟ ತನ್ಮೂಲಕ ಲಾಂಡೋನಿನ ಸೇರ್ ಮಾರೇಕೆಯ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಚೇತನ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓವರ್ದ ಪೂರೈಕೆಯನ್ನು ಕಳೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೋರಾಟ ಕ್ಷಣ ಗಾಳಿಯಲ್ಲಿ ತೇಲ್ತಾ ಇದೆ ತನ್ಮೂಲಕ ಅಷ್ಟೇ ಉತ್ತಮ ರೀತಿಯ ಕ್ಯಾಚ್ ಪಡ್ಕೊಳ್ಳುವ ಮುಖಾಂತರವಾಗಿ ಮೊದಲ ಹುದ್ದರಿ ಆಘಾತವನ್ನ ಕಳೆದುಕೊಳ್ತಾ ಇದೆ. ಅಲ್ಲಿ ವಾಪಸಾತಿ ಆಗ್ತಾ ಇದ್ದಾರೆ. ವೈಯಕ್ತಿಕವಾಗಿರ್ತಕ್ಕಂಥ 26 ಓಟವನ್ನು ದಾಖಲಿಸಿರ್ತಕ್ಕಂಥ ಅಲಿ ಸದ್ಯದ ಪರಿಸ್ಥಿತಿಯಲ್ಲಿ ಲಾಂಡ್ ಆಫ್ ಸೀಮರ ಕ್ಯಾನ್ಸಿನಲ್ಲಿ ಕ್ಯಾಚ್ ಅನ್ನು ಕೊಟ್ಟು ಪಂದ್ಯದ ವೀಕ್ಷಣೆಗಾಗಿ ಮರಳುತ್ತಾ ಇದ್ದಾರೆ. ಮೊದಲ ಹುದ್ದರಿ ಆಘಾತವನ್ನು ಕಳೆದುಕೊಳ್ತಾ ಇದೆ. ಅನೂಪ್ ಕೆಸದ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಮಿಡೋನಿನ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಎರಡನೇ ಹುದ್ದರಿ ಆಘಾತವನ್ನು ಕಳೆದುಕೊಳ್ತಾ ಇದೆ ಬಾರಿ. ಹೊಸ ಆಟಗಾರ ತಂಡದ ನಾಯಕ ಇಸ್ಮಾಯಿಲ್ ಅಂಕಣ ರಂಗ ಪ್ರವೇಶನ ಪಡೆದುಕೊಳ್ತಾ ಇದ್ದಾರೆ. ಕೊನೆಯ 2 ಎಸೆತ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಆರಂಭಿಕ ಸೆಕ್ಷನ್ 4 ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ SMCC ರಾಕರ್ಸಿನ ಆಟಗಾರರು ಕೊನೆ ಅಂಚಿನಲ್ಲಿ ಒಂದಷ್ಟು ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಇಸ್ಮಾಯಿಲ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 58, 58 ಓಟವನ್ನು ಪೇರಿಸ್ತಾ ಇದೆ. ಕೊನೆಯ ಚೆಂಡಿಗಾಗಿ ಬಾರಿ. ಕೊನೆಯ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟಿನ ಮೇಲ್ಭಾಗದಲ್ಲಿ ಅವಳಿ ಹೊಡೆದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 60 ಓಟವನ್ನು ಪೇರಿಸ್ತಾ ಇದೆ. ತಂಡದ ಮೊತ್ತ 60, ಜಯಕ್ಕಾಗಿ 36 ಎಸೆತ, 61 ಓಟದ ಅವಶ್ಯಕತೆ ಬಾರಿ. ಮಂಜು ವೈಯಕ್ತಿಕವಾಗಿರ್ತಕ್ಕಂಥ 27 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ನಾಟ್ಔಟ್ ಆಗಿ ಪೆವಿಲಿಯನ್ ಕಡೆ ಬರ್ತಾ ಇದ್ದಾನೆ.
ಹಲೋ SMCC ರಾಟರ್ಸಿನ ಆಟಗಾರರು ಶಿವಪ್ರಾತಿಲ ಚೇತರಕ್ಷಣೆ ಬರಬೇಕು. ಏರ್ಲೈನ್ಸ್ನ ಓಪನರ್ಸ್ ಅದೇ ರೀತಿ ಶಿವಪ್ರಾತಿಲ ಬನ್ನಿ ಅನ್ನೋದಾಗಿ ಕೇಳಿಕೊಳ್ಳುತ್ತಾ ಇದ್ದಾವ. ಟಾರ್ಗೆಟ್ ಸಂಖ್ಯೆ 61. ಪಂದ್ಯಾಟ ಮತ್ತ ಮುಂದುವರಿಕೆಯೂ ಕೂಡ. ಮೊದಲ ಚೆಂಡು ಬಹಳಷ್ಟು ಗಮನಿತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ತನ್ನೊಳಗ. ಕ್ಯಾಚ್ ಪಡೆಯುವಂತ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ಬಾರಿ. ಅನೂಪ್ ಮೊದಲ ಚೆಂಡಿನಲ್ಲಿ ಒಂದಷ್ಟು ಕ್ಯಾಚ್ ಪಡೆಯುವಂತ ಅವಕಾಶ ಮಾಡಿಕೊಟ್ರು ಕೂಡ ಚೇತರಕ್ಷಣೆ ಕೈಕೊಡ್ತಾ ಇದೆ. ವಾಜಿದ್ ಸಿಕ್ಸರ್ ಅನ್ನ ದಾಖಲಿಸಿದ್ರ ಏರ್ಲೈನ್ಸ್ನ ಆಟಗಾರ ಹುಸೈಫರ್ ಅವರಿಂದ 100 ರೂಪಾಯಿಗಳ ಘೋಷಣೆನ ಕೂಡ ಮಾಡಲಿಕ್ಕಿದ್ದಾರೆ. ಕೇವಲ ವಾಜಿದ್ಗೆ ಮಾತ್ರ. ತಂಡದ 3 ಮೊದಲ ಓವರ್ನ ಚಾಲ್ತಿಯಾಗಿದ್ದಾರೆ. ಅನೂಪ್ ಎಸೆದ 3ನೇ ಚೆಂಡು ತನ್ಮೂಲಕ ಲಾಂಡೋನಿನ ಸೀಮಾರೇಖೆ ಮೇಲ್ಭಾಗದಲ್ಲಿ ಅಲ್ಲಿ ಬಹಳಷ್ಟು ರೀತಿಯ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಆ ಮುಖಾಂತರವಾಗಿ ಮೊದಲ ಹುದ್ದರಿ ಆಘಾತವನ್ನ ಕಾಣಿಸ್ಕೊಳ್ತಾ ಇದೆ. ವಾಜಿದ್ ಹುದ್ದರಿ ಆಘಾತವನ್ನ ಕಾಣಿಸ್ಕೊಳ್ತಾ ಇದೆ. ಮೊದಲ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ವಾಜಿದ್ ವಾಪಸ್ ಆತಿ ಆಡ್ತಾ ಇದ್ದಾರೆ ಬಾರಿ. ದುರ್ಗಾ 11 ಟ್ರೇಡರ್ಸ್ ಕ್ಷೇತ್ರದಲ್ಲಿ ಅವರ ಆಶ್ರಯದಲ್ಲಿ ನಡೀತಾ ಇದೆ ಅಂಬಾರಿಯಾನ ಅರ್ಜುನ ಕಪ್ 2023 ಟೂರ್ನಮೆಂಟಿನ ಮುಖ್ಯ ರೂವಾರಿಗಳು ಬ್ಯಾಕ್ ಬೋನ್ ಶ್ರೀ ಬಿ ಕಾಂತರಾಜು ಮಾಜಿ ಅಧ್ಯಕ್ಷರು ನಗರಸಭೆ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪಂದ್ಯ ಕೂಡ ಸಾಗಿ ಹೋಗ್ಲಿಕ್ಕಿದೆ. ಹೊಸ ದಾಂಡಿಯ ಶಾಹಿದ್ ಎಸೆದ ಮೊದಲ ಚೆಂಡು ತನ್ಮೂಲಕ ಕಾರ್ಡ್ ಬ್ಯಾಂಕ್ ಆಗಿ ಒಂದಷ್ಟು ಮನವಿಯನ್ನ ಮಾಡಿದ್ರು ಕೂಡ ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಒಂದಷ್ಟು ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ
ಲಾಭವನ್ನು ಪಡ್ಕೊಳ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ತನ್ಮೂಲಕ ಓಟರಿಗೆ ಅವಕಾಶ ಮಾಡ್ತಾನೆ. ಡಾಟ್ ಬಾಲಿನ ಸೇರ್ಪಡ ಅಲ್ಲಿ ಗಮನಿಸಿಕೊಳ್ಬೇಕು. ದಾವಣಗೆರೆ ಇಲೆವೆನಿನ ನಾಯಕರು ಹಾಗೂ ಹೊಯ್ಸಳ ತಂಡದ ನಾಯಕರು ದಾವಣಿ ಟಾಸ್ಗೆ ಬರಬೇಕು. ಬಹಳಷ್ಟು ಗಮನಿತ ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ ತನ್ಮೂಲಕ ಮಿಡ್ ಆಫಿನ ಮೇಲ್ಭಾಗದಲ್ಲಿ ಬಹಳಷ್ಟು ಗಮನಿತ ಕ್ಯಾಚ್ ಪಡ್ಕೊಳ್ತಾ ಇದ್ದಾರ. ಆ ಮುಖಾಂತರವಾಗಿ ಎರಡನೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಕ್ರಮ್ ಹುದ್ದರಿ ನೆಲಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾ ಇದೆ ತಂಡದ ಮೊತ್ತ 4-2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ದಾವಣಗೆರೆ ತಂಡದ ನಾಯಕರು ಹಾಗೂ ಹೊಯ್ಸಳ ತಂಡದ ನಾಯಕರು ದಾವಣಿ ಟಾಸ್ಗೆ ಬರಬೇಕು. ಸಾದಾತ್ ಹೊಸ ದಾಂಡಿಯ ಅಂಕಣ ರಂಗ ಪ್ರವೇಶನ ಪಡ್ಕೊಳ್ತಾ ಇದ್ದಾನೆ. ಹೊಸ ದಾಂಡಿಯ ಸಾದಾತ್ ಅಂಕಣ ರಂಗ ಪ್ರವೇಶನ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಮೊದಲ ಚೆಂಡಿಗಾಗಿ ಗಣಿ ಪರಿಚಯಿಸ್ತಾ ಇದೆ. ಗಣಿ ಎಸೆದ ಮೊದಲ ಚೆಂಡು ಬಹಳಷ್ಟು ಗಮನಿತ ಎಸೆತ. ಓಟರಿಗೆ ಅವಕಾಶ ಬರ್ತಾರೆ. ಡಾಟ್ ಬಾಲಿನ ಸೇರ್ಪಡೆ ಬಾರಿ ಎರಡನೇ ಚೆಂಡಿಗಾಗಿ ಬಾರಿ ಗಣಿ. ಗಣಿ ಎಸೆದ ಎರಡನೇ ಚೆಂಡು ಸಾದಾ ದಂಡಿನ ಮುಖಾಂತರವಾಗಿ ಬಹಳಷ್ಟು ಗಮನಿತ ಹೊಡೆತ. ಕೇವಲ 1 ಓಟ್ಗಳಿಗೆ ಮಾತ್ರ ಅವಕಾಶ ಬರ್ತಾ ಇದೆ. ತಂಡದ ಮೊತ್ತ 5. ಎರಡನೇ ಓವರ್ನ ಚಾಲ್ತಿಯಾಗಿ ಬಾರಿ. ಮೂರನೇ ಚೆಂಡಿಗಾಗಿ ಗಣಿ ಟು ಸಾದಾತ್. ಗಣಿ ಎಸೆದ ಮೂರನೇ ಚೆಂಡು ಬಹಳಷ್ಟು ಗಮನಿತ ಎಸೆತ ಬಾರಿ. ಒಂದಷ್ಟು ತಿರುವಿಕೆಯನ್ನು ಪಡ್ಕೊಳ್ತಾ ಇದೆ. ಚೆಂಡು ದಾಂಡಿಗೆ ಸಂಪರ್ಕ ಬೆಳೆಸ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ. ತನ್ಮೂಲಕ ಬಹಳಷ್ಟು ಗಮನಿತ ಎಸೆತ. ಕೊನೆಯ ಅಂಚಿನಲ್ಲಿ ತಿರುವನ್ನ ಪಡ್ಕೊಂಡ ಚೆಂಡು ನೇರ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಕ್ಲೀನ್ ಬೋರ್ಡ್ ಔಟ್ ಈ ಬಾರಿ ಸಾದಾ ಅಥವಾ ಅಪಸಾತಿ. ದಾವಣಗೆರೆ ತಂಡದ ನಾಯಕರು ಹಾಗೂ ಹೊಯ್ಸಳ ತಂಡದ ನಾಯಕರು ದಾವಣಿ ಟಾಸ್ಗೆ ಬರಬೇಕು. ಹೊಯ್ಸಳ ತಂಡದ ನಾಯಕರು ಈಗಾಗಲೇ ಬಂದಿದ್ದಾರೆ. ವಸೀಂ ಅವರು ಸಿಕ್ಸರ್ ಅನ್ನು ದಾಖಲಿಸಿದ್ರ.
ಎಸ್, ಮುಂದಿನ ಪಂದ್ಯಾಟವನ್ನ ಆಡ್ತಾ ಇದೆ ದಾವಣಗೆರೆ 11ನ ವಿರುದ್ಧವಾಗಿ ಹೊಯ್ಸಳ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಕಣ ಮಧ್ಯಭಾಗದಲ್ಲಿ ತಂಡದ ಮೊತ್ತ 11. ಕೊನೆ ಚೆಂಡಿಗಾಗಿ ಬಾರಿ ಅನೂಪ್ ಎಸೆದ ಕೊನೆಯ ಚೆಂಡು ಬಹಳಷ್ಟು ರೀತಿ ಎಸೆತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾರೆ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ ಸೇರ್ಪಡ. ನಾಲ್ಕರವರ ಮೊದಲ ಚೆಂಡಿಗಾಗಿ ಗಣಿ ಪರಿಚಯಿಸಿಕೊಳ್ತಾ ಇದೆ. ಮತ್ತೆ ಗಣಿ ಮೊದಲ ಚೆಂಡಿಗಾಗಿ ಗಣಿ ಎಸೆದ ಮೊದಲ ಚೆಂಡು ಬಹಳಷ್ಟು ರೀತಿ ಎಸೆತ. ಗೋಟ ರಕ್ಷಕನ ವೈಫಲ್ಯ ಮುಖಾಂತರವಾಗಿ ಬಾಯ್ ಮುಖಾಂತರವಾಗಿ ಒಂದು ದೊಡ್ಡ ಸೂಚನೆ ಎನ್ನುವುದಾಗಿ ಬರ್ತಾ ಇದೆ. ಬಹಳಷ್ಟು ರೀತಿಯ ಹೋರಾಟ. ತನ್ವರಕ ಚೆಂಡು ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 1 ಬಾಲ್ಸ್ ಬೌಂಡ್ರಿ. ಒಂದಷ್ಟು ಸಮಯದ ಬಳಿಕ ಚೆಂಡು ಬೌಂಡರಿಯನ್ನು ಕ್ರಮಿಸ್ತಾ ಇದೆ. ಇಲ್ಲಿಯವರೆಗೂ ಕೂಡ ಒಂದು ಬೌಂಡರಿಯನ್ನು ದಾಖಲಿಸಿಲ್ಲ. ಏರ್ಲೈನ್ಸ್ನ ಮೊದಲ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ ಸಾದಾತ್ ಶಾಹಿದ್. ಮೂರನೇ ಚೆಂಡಿಗಾಗಿ ಗಣಿ ಎಸೆದ ಮೂರನೇ ಚೆಂಡು ಬಹಳಷ್ಟು ರೀತಿ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡಾಟ್ ಬಾಲ್ ಚುಕ್ಕಿ ಎಸೆತ. ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರೆ 500 ರೂಪಾಯಿಗಳ ಎನ್ನುವ ಘೋಷಣೆ ಬಂದಿತ್ತು. ಆದ್ರೆ ಒಂದಷ್ಟು ಆಫರ್ಗಳು ಲಭಿಸಿಕೊಳ್ತಾ ಇಲ್ಲ. ಹುದ್ದರಿ ಆಘಾತವನ್ನು ಕಾಣಿಸಿಕೊಳ್ತಾ ಇದೆ. ಹುದ್ದರಿ ಔಟ್ಸೈಡ್ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಇನ್ಸೈಡ್ ಆಗಿರ್ತಕ್ಕಂಥ ಚೆಂಡು ಹುದ್ದರಿಗಳ ಆಘಾತವನ್ನು ಕಾಣಿಸಿಕೊಳ್ತಾ ಇದೆ. ಆ ಮುಖಾಂತರವಾಗಿ ಸಾದಾತ್ ಹುದ್ದರಿ ಆಘಾತವನ್ನು ಕಾಣಿಸಿಕೊಳ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮತ್ತೋರು ಆಟಗಾರ ಸೈಫು ಹೊಸ ಆಟಗಾರರು ಅಂಕಣ ರಂಗ ಪ್ರವೇಶನ ಪಡೆದುಕೊಳ್ತಾ ಇದ್ದಾರೆ. ಸೈಫು ಐದನೇ ಚೆಂಡಿಗಾಗಿ ಗಣಿ ಎಸೆದ ಐದನೇ ಚೆಂಡು ಬಹಳಷ್ಟು ರೀತಿಯ ಹೊಡೆತ. ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಗಣಿ ಕೋನೆ ಅಂಚಿನಲ್ಲಿ ಬೌಂಡರಿಗಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಏರ್ಲೈನ್ಸಿನ ಆಟಗಾರರು ಬಹಳಷ್ಟು ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಪಂದ್ಯಾಟವನ್ನು ಅಳಿಕಿದಾರ. ಹೈ ವೋಲ್ಟೇಜ್ ಮ್ಯಾಚ್ ಆಗ್ತದ. ಪ್ರೇಕ್ಷಕರು ತುದಿ ಗಾಲಿನಲ್ಲಿ
ನಿಲ್ಲಿಸಿಕೊಂಡು ಪಂದ್ಯಾಟವನ್ನು ವೀಕ್ಷಿಸುವಂತದ್ದಾಗ್ತಾ ಇದೆ. ನಮ್ಮ ದುರ್ಗಾ ಪಂದ್ಯಾಟವನ್ನು ಆಡ್ತದೆ ಹೈಟೆಕ್ಕಿನ ವಿರುದ್ಧವಾಗಿ. ಈ ದಿನದ ಕೊನೆಯ ಪಂದ್ಯಾಟವಾಗಿ ಇರ್ತದೆ. ಕೊನೆಯ ಅಂಚಿನಲ್ಲಿ ಗಣಿ ಎಸೆದ ಕೊನೆಯ ಚೆಂಡು ಬಹಳಷ್ಟು ದವರಿತ ಹೊಡೆತ ಸಿಕ್ಸರ್. ಬಹಳಷ್ಟು ದವರಿತಿಯ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ. ಸೈಫು ದಾಂಡಿನ ಮುಖಾಂತರವಾಗಿ ಸಿಕ್ಸರ್ ಚುಮ್ತಾ ಇದೆ. ತಂಡದ ಮೊತ್ತ 26. ತಂಡದ ಮೊತ್ತ 26 ಓಟವನ್ನು ಪೇರಿಸ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯದವರೆಗೆ ತಂಡದ ಮೊತ್ತ 26 ಓಟವನ್ನು ಪೇರಿಸ್ತಾ ಇದೆ. ಹೊಸ ಬೌಲರ್ ಅಫ್ಸಲ್ ಕೊಪ್ಪ ಒಂದಷ್ಟು ಪಂದ್ಯಾಟದಲ್ಲಿ ನಮ್ಮ ಜೊತೆಗಾಗಿ ವೀಕ್ಷಕ ವಿವರಣೆಯನ್ನು ಮಾಡಬಲ್ಲಂತ ಅಫ್ಸಲ್ ಕೊಪ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಬೌಲಿಂಗ್ ನಲ್ಲಿ ಕಣ್ಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡ್ರೆ 500 ರೂಪಾಯಿಗಳ ಘೋಷಣೆ ಸುಯಿಲ್ರಿಂದ. ಮೊದಲ ಚೆಂಡು ಬಹಳಷ್ಟು ದಮರಿತ ಎಸೆತ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟರ್ಗೆ ಅವಕಾಶ ಬರ್ತಾರೆ. ಡಾಟ್ ಬಾಲ್ ಚುಕ್ಕಿ ಮಾದರಿ ಎಸೆತ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದ್ರೆ ಅಫ್ಸಲ್ ರವರಿಗೆ ಸುಯಿಲ್ ರವರು 500 ರೂಪಾಯಿಗಳ ಘೋಷಣೆಯನ್ನು ಕೊಡಮಾಲಿಕ್ಕಿದ್ದಾರೆ. ಫಾಸಿಲ್ ಸಿಕ್ಸರ್ ದಾಖಲಿಸಿದ್ರೆ ಏರ್ಲೈನ್ಸಿನ ಆಟಗಾರ ವಸೀಮ್ರಿಂದ 1000 ರೂಪಾಯಿ. ಈ ಬಾರಿಯ ಚೆಂಡು ಬಹಳಷ್ಟು ದಮರಿತ ಎಸೆತ. ಕ್ಲೀನ್ ಬೋಲ್ಡ್ ಔಟ್. ಈ ಬಾರಿ ಉದ್ದರಿ ಆಘಾತವನ್ನು ಕಳ್ಕೊಳ್ತಾ ಇದೆ. ಅಫ್ಸಲ್ ಮೊದಲ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಪಂದ್ಯದಲ್ಲಿ ವೀಕ್ಷಕ ವಿವರಣೆಯನ್ನು ಕೊಡಬಲ್ಲಂತ ಒಂದು ಕರ್ನಾಟಕದಲ್ಲಿ ತನ್ನದಾಗಿರ್ತಕ್ಕಂಥ ಶೈಲಿಯಲ್ಲಿ ಬಹಳಷ್ಟು ದಮರಿತಿಯಾಗಿರ್ತಕ್ಕಂಥ ವೀಕ್ಷಕ ವಿವರಣೆಯನ್ನು ಕೊಡಬಲ್ಲಂತ ಅಫ್ಸಲ್ ಸದ್ಯದ ಪರಿಸ್ಥಿತಿಯಲ್ಲಿ ದುರ್ಗಾ ಪರಿಸರದಲ್ಲಿ ಪಂದ್ಯಕೂಟವನ್ನು ಆಡ್ಲಿಕ್ಕಿದ್ದಾರೆ. SMCC ರಾಕರ್ಸಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತಾಜ್ ಅವರು ಸಿಕ್ಸರ್ ಅನ್ನು ದಾಖಲಿಸಿದ್ರ ವಸೀಂ ರವರು 2000 ರೂಪಾಯಿಗಳ ಘೋಷಣೆಯನ್ನು ಕೊಡ ಮಾಡಲಿಕ್ಕಿದ್ದಾರೆ. ಒಂದು ಬೌಂಡರಿಯನ್ನು ದಾಖಲಿಸಿದ 1000 ರೂಪಾಯಿಗಳ ಘೋಷಣೆಯನ್ನು ಕೊಡ ಮಾಡಲಿಕ್ಕಿದ್ದಾರೆ. ಹೊಸ ಜನ ತಾಜ್ ಅಫ್ಸಲ್ ಎಸೆದ ಮೂರನೇ ಚೆಂಡು ಬಹಳಷ್ಟು ದಮರಿತ ಎಸೆತ. ಬಾರಿ ಚೆಂಡು ದಾಂಡಿನ ಸಂಪರ್ಕ ಬೆಳೆಸ್ತಾ ಇಲ್ಲ. ಡಾಟ್ ಬಾಲ್. SMCC ಮತ್ತೋರ್ವ ಬೌಲರ್ ಅಫ್ಸಲ್ ಜಾಣ್ಮೆಯ ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. SMCC ಯುವ ಬೌಲರ್ ಬಹಳಷ್ಟು ದಮರಿತ ಎಸೆತ ಮೂಲಕ ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಒಂದಷ್ಟು ಮನವಿಯನ್ನು ಮಾಡಿದ್ರು. ಔಟ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಅಫ್ಸಲ್ ಹುದ್ದೆಯನ್ನು ಪಡ್ಕೊಳ್ತಾ ಇದ್ದಾನೆ.
ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾನೆ. ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಭಿ ಸಿಟ್ಸರ್ ಹಾಕಿದ್ರ 1,000 ರೂಪಾಯಿಗಳ ಘೋಷಣೆ. ಅದೇ ರೀತಿ ಅಫ್ಸರ್ ಅವರು 1 ಹುದ್ದೆಗಳನ್ನು ಪಡೆದುಕೊಂಡ್ರ. ಸಲೀಂ ರವರಿಂದ 2,000 SMCC ರಾಕರ್ಸಿನ ಆಟಗಾರ. ಎಸ್ 1,000 ಪ್ಲಸ್ ಆಗ್ತಾ ಇದೆ. ಟೋಟಲ್ 3,000. ಬಹಳಷ್ಟು ದಮನಿತ ಎಸೆತ. ಉದ್ದರ್ ಯಾವ ರೀತಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಲೆಟ್ ಬೈ ಎನ್ನುವ ಸೂಚನೆಗಳು ಬರ್ತಾ ಇದೆ. ಸೈಫು ಸಿಕ್ಸರ್ ಅನ್ನು ದಾಖಲಿಸಿದ್ರ. ಏರ್ಲೈನ್ಸ್ ಆಟಗಾರ ವಸೀಂ ರವರಿಂದ 500 ರೂಪಾಯಿಗಳ ಘೋಷಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಒಂದು ಹುದ್ದೆಗಳನ್ನು ಪಡೆದುಕೊಂಡ್ರೆ ಅಫ್ಸರ್ ಅವರಿಗೆ 3,000 ರೂಪಾಯಿಗಳ ಬಹುಮಾನವನ್ನು ಕೊಡಮಾಲಿಕ್ಕಿದ್ದಾರೆ SMCC ಆಟಗಾರರಿಂದ. ಬಹಳಷ್ಟು ದಮನಿತ ಎಸೆತ ಪೂರ್ಣಾಂತವಾಗಿ ಬೀಳ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 28. ಏರ್ಲೈನ್ಸ್ ಆಟಗಾರರು ಸಿಟ್ಸರ್ ಅನ್ನು ದಾಖಲಿಸಿದ್ರ. ವಸೀಂ ರವರಿಂದ 1,000 ರೂಪಾಯಿಗಳ ಬಹುಮಾನವನ್ನು ಕೊಡಮಾಲಿಕ್ಕಿದ್ದಾರೆ. ಮಂಜು ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದ್ರ. ವಸೀಂ ರವರು 500 ರೂಪಾಯಿಗಳ ಘೋಷಣೆಯನ್ನು ಕೊಡಮಾಲಿಕ್ಕಿದ್ದಾರೆ. ಇದೆಲ್ಲದರ ದಾನಿಗಳು ವಸೀಂ ಫ್ರಮ್ ಏರ್ಲೈನ್ಸ್. ಮಂಜು ಎಸೆದ ಚೆಂಡು ಬಹಳಷ್ಟು ದಮನಿತ ಎಸೆತ. ಪಂದ್ಯಕೂಟವನ್ನು ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ SMCC ರಾಕರ್ಸ್ ವಾರಿ. ಮಂಜು 2ನೇ ಚೆಂಡಿಗಾಗಿ ಮಂಜು ಎಸೆದ 2ನೇ ಚೆಂಡು ಬಹಳಷ್ಟು ದಮನಿತ ಎಸೆತ. ಓಟೇಳಿಗೆ ಅವಕಾಶ ಮಾಡ್ತಾಳೆ. ಡಾಟ್ ಬಾಲಿನ ಸೇರ್ಪಡೆ ಬಾರಿ ಕೊನೆಯ 4 ಎಸೆ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಈ ಒಂದು ಪಂದ್ಯಾಟವನ್ನು ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ SMCC ರಾಕರ್ಸ್. ಪಂದ್ಯದ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ. ಜಯದ ಹೊಸ್ತಿಲೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಓಟೇಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಬಾರಿ. ಲಾಸ್ಟ್ 3 balls. ನಾಲ್ಕನೇ ಚೆಂಡಿಗಾಗಿ ಬಾರಿ ಮಂಜು ಎಸೆದ 4ನೇ ಚೆಂಡು ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಾರಿ ಬಹಳಷ್ಟು ತಮ್ಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನ.
ಮುಂದಿನ ಪಂದ್ಯಾಟ ದಾವಣಗೆರೆ 11 ವಿರುದ್ಧವಾಗಿ ಹೊಯ್ಸಳ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಪಂದ್ಯಾಟದ ಮುಕ್ತಾಯದ ತರುವಾಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಾಟ. ನಮ್ಮ ದುರ್ಗ ವಿರುದ್ಧವಾಗಿ ಹೈಟೆಕ್ ಪಂದ್ಯಾಟವನ್ನು ಆಡ್ತಾರೆ. ದಿನದ ಕೊನೆಯ ಪಂದ್ಯಾಟವಾಗಿರ್ತದೆ. ವಿನಯ್ ಹೊಸ ಆಟಗಾರರು 4 ಅನ್ನು ದಾಖಲಿಸಿದ್ರ 500 ರೂಪಾಯಿಗಳ ಘೋಷಣೆಯನ್ನ ವಾಸೀಮ್ ಈಗಾಗಲೇ ಕೊಡ ಮಾಡಿದ್ದಾರೆ. ಮಂಜು ಎಸೆದ 5ನೇ ಚೆಂಡು ಬಹಳಷ್ಟು ಮರಿತಿ ಎಸೆತ. ಕೊನೆಯ ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಪಂದ್ಯಾಟವನ್ನ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾ ಇದೆ SMCC ರಾಕರ್ಸ್. 2ನೇ ಜಯದ ಹೊಸ್ತಿಲಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಪಂದ್ಯಾಟವನ್ನು ಹೊಯ್ಸಳದ ವಿರುದ್ಧವಾಗಿ ಜಯಿಸಿತ್ತು. ಆ ಬಳಿಕ ಬಹಳಷ್ಟು ಮರಿತ ಹೊಡೆತ ತನ್ಮೂಲಕ ಚೆಂಡು ಸೀಮರಿಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಷಟ್ಕ 6 ರೊಚ್ಚಳ ಸೇರ್ಪಡೆ. ಪಂದ್ಯಕೂಟವನ್ನ SMCC ರಾಕರ್ಸ್ ಜಯಿಸ್ತಾ ಇದೆ. ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದಾವ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ದಾಡಿ ಹತ್ತಿರದಲ್ಲಿ ಬಹಳಷ್ಟು ದಮರಿತ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರರು ಚೇತ ರಕ್ಷಣೆ ಹಾಗೂ ಬೌಲಿಂಗ್ ನಲ್ಲಿ ಬಹಳಷ್ಟು ದಮರಿತ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಮಂಜು. ದಾಮಡಿ ಮುಖ್ಯ ವೇದಿಕೆ ಬಳಿ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದಾವ. ಮಂಜುರವರು ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಆಟಗಾರರು. ಕಳೆದ ಪಂದ್ಯದಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ ಈ ಬಾರಿಯೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾನೆ. ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಓವರ್ ಟು ಅಫ್ಸಲ್ ಕೋಪಾ. ಹಲೋ ಧನ್ಯವಾದಗಳು ಸುಹಾಸ್ ಅವರೇ. ಅಲ್ಲಿ SMCC ರಾಕರ್ಸ್ ಆಟಗಾರರು ಗಮನಿಸಿ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದು ಕೊನೆಯವರೆಗೂ ಕೂಡ ಉತ್ತಮ ಹೋರಾಟವನ್ನು ಕೊಟ್ಟಿರ್ತಕ್ಕಂಥ ಆಟಗಾರರು. ಅಲ್ಲಿ ಆ ಆಟಗಾರನ ಗುರುತಿಸುವಾಗ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಪಿಲ್ಲವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಾದಿಕ್ ಬಾಯ್. ಪಪ್ಸ್ ಪಿಲ್ಲೋ ಸುಖವಾಗಿ ಮಗುವಿನ ಹಾಗೆ ನಿದ್ರಿಸಿ ಅನ್ನುವಂಥ ಒಂದು ಚಿಂತನೆಯಲ್ಲಿ ಬಹುಶಃ ಇವತ್ತು 4 ಪಂದ್ಯವನ್ನು ಆಡಿದ್ದೀರಾ. ಆ 4 ಪಂದ್ಯದಲ್ಲೂ ಕೂಡ ಬಹುಶಃ ಒಂದು ಪಂದ್ಯದಲ್ಲಿ ಪ್ರದರ್ಶನ ಕೊಡದೇ ಇದ್ರೆ ಕೊಡ್ತಾರೆ, ನಂತರ 3 ಪಂದ್ಯಗಳಲ್ಲಿ ಕೂಡ ಉತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟ ಅಲ್ಲಿ ಇವರಿಗೆ ಒಂದು ಪಪ್ಸ್ ಪಿಲ್ಲೋ ಕೊಡ್ತಾ ಇದ್ದಾರೆ ಸಾದಿಕ್ ಭಾಯ್. ಇಕ್ರಾ ಫರ್ನಿಶಿಂಗ್ ಮಾಲೀಕರು ಅವರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. MLA